ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 3 ತಾಸಿನಿಂದ ನಿರಂತರವಾಗಿ ಮಳೆಯ ಅಬ್ಬರ ಮುಂದುವರೆದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ರಸ್ತೆಗಳು ಜಲಾವೃತಗೊಂಡಿವೆ. ಇನ್ನು ನಾಯಂಡಹಳ್ಳಿ ರಸ್ತೆ ಮೇಲೆ ನೀರು ಹರಿತಾ ಇದೆ. ಜೊತೆಗೆ ನಗರದ ಅಂಡರ್ ಪಾಸ್ಗಳಲ್ಲಿ ಮಳೆ ನೀರು ಅದೇ ತರ ನಿಂತುಕೊಂಡಿದೆ. ಇನ್ನು ಗಾಳಿ ಮಳೆಗೆ ವಯಾಲಿ ಕಾವಲ್ನಲ್ಲಿ ಮರ ಧರೆಗುರುಳಿದೆ. ಅದರ ಜೊತೆಗೆ ಆಡುಗೋಡಿ, ಅಗರ, ಮೆಜೆಸ್ಟಿಕ್, ನಾಗವಾರ, ಬ್ರಿಗೇಡ್ ರೋಡ್, ಜಯಮಹಲ್ ರಸ್ತೆ, ಬಸವನಗುಡಿಯಲ್ಲಿ ನಿರಂತರವಾಗಿ ಕಳೆದ 3 ಗಂಟೆಗಳಿಂದ ಮಳೆ ಎಡೆಬಿಡದೆ ಸುರಿತಾ ಇದೆ. ಇದರಿಂದ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳನ್ನ, ಯಾವ ರೀತಿ ಬೆಂಗಳೂರಿನ ಬೀದಿಯಲ್ಲೂ ಕೂಡ ಸತತವಾಗಿ 3 ಗಂಟೆಗಳಿಂದ ಮಳೆ ಅಬ್ಬರ ಮುಂದುವರೆದಿರೋದ್ರಿಂದ ನೀರು ನಿಂತ್ಕೊಂಡಿದೆ. ವಾಹನ ಸವಾರರು ಮನೆಗೆ ಹೋಗೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ರಾಜಧಾನಿಯ ದೃಶ್ಯಾವಳಿಗಳು. ಇದು ನೋಡ್ತಿರುವಂತಹ ದೃಶ್ಯಾವಳಿಗಳು ನೇರ ದೃಶ್ಯಾವಳಿಗಳು. ರಾಜಧಾನಿಯ ರಸ್ತೆಗಳು ಯಾವ ರೀತಿ ಮಳೆಯಿಂದ ಹೊಡೆತವನ್ನ ತಿಂದು ಈಗ ಆ ಎಲ್ಲ ರಸ್ತೆಗಳ ಮೇಲೆ ಒಂದು ಕಡೆ ನೀರು ನಿಂತ್ಕೊಂಡಿದ್ರೆ, ಅಂಡರ್ ಪಾಸ್ಗಳು ಜಲಾವೃತವಾಗಿದೆ, ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿದೆ, ಮತ್ತೊಂದು ಕಡೆ ಮಾಳಿಗೆಯಿಂದ ನೀರು ಸೋರ್ತಾ ಇದೆ. ಇದೆಲ್ಲವೂ ಕೂಡ ರಾಜಧಾನಿಯ ಲೈವ್ ದೃಶ್ಯಾವಳಿಗಳು. ಸತತ 3 ಗಂಟೆ ಮಳೆ ಸುರಿದಿದ್ರಿಂದ, ಅಂದರೆ ಮಳೆ ಸುರಿದಿರೋ ದೊಡ್ಡ ವಿಷಯ ಅಲ್ಲ, ಮಳೆ ಬಂದರೂ ಕೂಡ ರಸ್ತೆಗಳು ಹೀಗಾಗಿದ್ದಾವಲ್ಲ. ಹಾಗಿದ್ಮೇಲೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇಷ್ಟು ಜನ ಪರದಾಡ್ತಾ ಇದ್ರು ಕೂಡ ಜನಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಮಂಡಿ ಉದ್ದಕ್ಕೆ ನೀರು ನಿಂತ್ಕೊಂಡಿದ್ರು ಕೂಡ ಟ್ರಾಫಿಕ್ ಪೊಲೀಸರು ಒಬ್ಬರೇ ಪರದಾಡ್ತಾ ಇದ್ದಾರೆ. BBMP ಅಧಿಕಾರಿಗಳಿದ್ದಾರೆ. ಝೋನಲ್ ವೈಸ್ ಕಂಟ್ರೋಲ್ ರೂಮನ್ನು ಮಾಡ್ತೀವಿ ಅಂತ ಕಳೆದ 1 ತಿಂಗಳ ಹಿಂದೆನೇ ಹೇಳಿದ್ರು. ಕಂಟ್ರೋಲ್ ರೂಮ್ಗಳನ್ನ ಮಾಡಿದ್ರು ಕೂಡ ಈ ಥರ ಪರಿಸ್ಥಿತಿ ಅಂತಂದರೆ ಇನ್ನು ಏನು ಕ್ರಮಗಳನ್ನ ಇವ್ರು ಕೈಗೊಳ್ತಾರೆ? ಬೆಂಗಳೂರನ್ನ ಇನ್ನಷ್ಟು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳುವಂತಹ ಬೆಂಗಳೂರು, ಅದರ ಪರಿಸ್ಥಿತಿ ಕೇವಲ 3 ಗಂಟೆಯ ಮಳೆಗೆ ಈ ಥರ ಆದರೆ, ಅಕಸ್ಮಾತ್ ಏನಾದರೂ ಇದೇ ಥರದ ಮಳೆ ಮುಂದಿನ 1 ವಾರನೋ ಅಥವಾ 4-5 ದಿನನೋ ಮುಂದುವರೆದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗಬೇಕು? ನೀವು ಹೈಟೆಕ್ ಸಿಟಿ ಮಾಡ್ತೀವಿ, ವರ್ಲ್ಡ್ ಫೇಮಸ್ ಸಿಟಿ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳುವಂಥ ಜನಪ್ರತಿನಿಧಿಗಳು ಈಗ ಎಲ್ಲಿದ್ದಾರೆ? ಇದು ಸಾರ್ವಜನಿಕರು ಕೇಳ್ತಿರುವಂಥ ಪ್ರಶ್ನೆ. ಚರಂಡಿ ನೀರು ಯಾವ ಥರ ಉಕ್ಕಿ ಹರಿತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಬಹುಶಃ ಒಂದು ವಾಟರ್ ಫಾಲ್ಗೂ ಕೂಡ ಕಮ್ಮಿ ಇಲ್ಲ, ಆ ರೇಂಜ್ಗೆ ಅಲ್ಲಿ ಚರಂಡಿ ನೀರು ಉಕ್ಕಿ ಹರಿತಾ ಇದೆ. ಇದರಿಂದ ವಾಹನ ಸವಾರರು ಅದೇ ನೀರು ಮಧ್ಯೆನೇ ಹೋಗ್ತಾ ಇದ್ದಾರೆ. ಆದರೆ ಎಲ್ಲ ಕಡೆ ಎಲ್ಲವೂ ಕಾಣಿಸ್ತಾ ಇದೆ, ಎಕ್ಸೆಪ್ಟ್ ಅಧಿಕಾರಿಗಳು ಮಾತ್ರ ಕಾಣಿಸ್ತಿಲ್ಲ. ಸೊ ಇದು ಬೆಂಗಳೂರಿನ ಬೇರೆ ಬೇರೆ ರಸ್ತೆಗಳ ಒಂದು ಪರಿಸ್ಥಿತಿ. ಆದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ KR ಮಾರ್ಕೆಟ್, ಇಲ್ಲಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿಗೆ ಮಾತ್ರನೇನೆ, ಆದರೆ 3 ಗಂಟೆ ಮಳೆ ಸುರಿದ್ರಿಂದ ಬೆಂಗಳೂರ ಅಥವಾ ಯಾವುದಾದ್ರೂ ಈ ಜಲಪಾತದ ಕಡೆ ಇರುವಂತಹ ಒಂದು ನಗರನ ಅಂತ ಆ ಒಂದು ಭಾಸ ಆಗ್ತಾ ಇದೆ. ಎಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಡೀಟೇಲ್ಸ್ ಕೂಡ ಹಾಗಿದ್ರೆ. ಬೆಂಗಳೂರಿನಲ್ಲಿ ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಕೆಲವು ರಸ್ತೆಗಳು ಜಲಾವೃತವಾಗಿರುವಂಥದ್ದು. ರಸ್ತೆ ಮೇಲೆ ಸಾಕಷ್ಟು ಕಡೆ ನೀರು ನಿಂತಿದೆ. ನಾನೀಗ KR ಮಾರ್ಕೆಟ್ ಸಮೀಪ ಇದ್ದೀನಿ. ನೀವಿಲ್ಲಿ ಗಮನಿಸಬಹುದು, ಈ KR ಮಾರ್ಕೆಟ್ ಸಮೀಪದ ರಸ್ತೆಯಲ್ಲಿ ನೀರು ನಿಂತಿರುವಂಥದ್ದು. ನೀರು ರಸ್ತೆ ಮೇಲೆ ಹರಿತಾ ಇದೆ. ವಾಹನ ಸವಾರರು ಅದರ ಮೇಲೆಯೇ ವಾಹನವನ್ನು ಚಲಾಯಿಸ್ತಾ ಇದ್ದಾರೆ. ಬೈಕ್ ಸವಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಬೈಕ್ ಸವಾರರು ಈ ರಸ್ತೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಅವರ ಆ ಬೈಕ್ನ ಸೈಲೆನ್ಸರ್ ಪೈಪ್ಗೆ ಏನಾದರೂ ನೀರು ಹೋಯಿತು ಅಂತ ಹೇಳಿದ್ರೆ ಗಾಡಿ ಆಫ್ ಆಗುತ್ತೆ. ಆಗಲೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಅವರು ಅನುಭವಿಸಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಡ್ರೈನೇಜ್ ಏನಿದೆ ಅದು ಕೂಡ ಈಗ ತುಂಬಿರೋದ್ರಿಂದಾಗಿ ಆ ನೀರು ಕೂಡ ರಸ್ತೆಗೆ ಬರ್ತಾ ಇದೆ. ಇದರಿಂದಾಗಿ ಕೂಡ ವಾಹನ ಸಂಚಾರ ಸ್ವಲ್ಪ ದುಸ್ಥಿತಿಯನ್ನು ತಲುಪ್ತಾ ಇದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ, ಅಂದ್ರೆ ಕೆಲವೊಂದು ಕಡೆ ಮರದ ಕೊಂಬೆ ಬಿದ್ದು ಬೈಕ್ ಜಖಮ್ ಆಗಿದೆ. ಮತ್ತೊಂದಿಷ್ಟು ಕಡೆಗಳಲ್ಲಿ ವಾಹನ ಸವಾರರು ಅಂಡರ್ ಪಾಸ್ನ ಕೆಳಗೆ ನಿಂತ್ಕೊಂಡಿದ್ದಾರೆ. ಮತ್ತೆ ಕೆಲವು ಅಂಡರ್ ಪಾಸ್ಗಳಲ್ಲಿ ನೀರು ನಿಂತಿರೋದ್ರಿಂದಾಗಿಯೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇರೋದ್ರಿಂದಾಗಿ ವಾಹನ ಸವಾರರು ಸಾಕಷ್ಟು
ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಬೆಂಗಳೂರು ಯಾವಾಗಲೂ ಕೂಡ ಅಷ್ಟೇ, ಮಳೆ ಬಂತು ಅಂದರೆ ಯಾಕಾದರೂ ಬೆಂಗಳೂರಿನಲ್ಲಿ ಮಳೆ ಬರುತ್ತೋ ಅನ್ನುವಂಥ ಒಂದು ಪರಿಸ್ಥಿತಿ ಏನಿದೆ ಅದು ನಿರ್ಮಾಣವಾಗುತ್ತೆ. ಜನರು ಕೂಡ ಸಾಕಷ್ಟು ಭಯಭೀತರಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮನೆಗೆ ನೀರು ನುಗ್ಗುವಂಥ ಒಂದು ಸಾಧ್ಯತೆಗಳಿರುತ್ತೆ, ತಗ್ಗು ಪ್ರದೇಶಕ್ಕೂ ಕೂಡ ನೀರು ನುಗ್ಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸುಮಾರು 45 ನಿಮಿಷ ಸತತವಾಗಿ ಮಳೆ ಬಂದಿರೋದ್ರಿಂದಾಗಿ ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಇನ್ನೂ 3 ಗಂಟೆಗಳ ಕಾಲ ಮಳೆ ಇದೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಬೆಂಗಳೂರಿನ ಗ್ರಾಮಾಂತರ, ಅದೇ ರೀತಿಯಲ್ಲಿ ಕೊಡಗು, ಶಿವಮೊಗ್ಗ, ರಾಯಚೂರು ಭಾಗಗಳಲ್ಲಿ ಅತಿ ಹೆಚ್ಚಿನ ಮಳೆಯಾಗುವಂಥ ಒಂದು ಸಾಧ್ಯತೆ ಇದೆ ಅನ್ನೋದು ಈಗ ಹವಾಮಾನ ಇಲಾಖೆ ಕೊಡ್ತಾ ಇರುವಂಥ ಒಂದು ಮುನ್ಸೂಚನೆ ಕೂಡ ಹೌದು. ಈ ರೀತಿ ಮತ್ತೆ ಕಂಟಿನ್ಯೂ ಏನಾದರೂ ಮಳೆ ಆಯಿತು ಅಂದರೆ ಸಾಕಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ, ಮನೆಗೂ ಕೂಡ ನೀರು ನುಗ್ಗುವಂಥ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ರಾತ್ರಿ ಮನೆಗೆ ನುಗ್ಗಿದಂಥ ನೀರನ್ನು ಹೊರಹಾಕಲಿಕ್ಕೆ ನಿವಾಸಿಗಳು ಹರಸಾಹಸವನ್ನು ಪಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಅಷ್ಟೇ ಅಧಿಕಾರಿಗಳು ಹೇಳ್ತಾರೆ, ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ವಾರ್ ರೂಮ್ಗಳನ್ನು ಓಪನ್ ಮಾಡ್ತೀವಿ, ಎಲ್ಲ ರೀತಿಯಲ್ಲೂ ಕೂಡ ಝೋನಲ್ ವೈಸ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗದೆ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಅದು ಯಾವುದು ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ. ಕಾರಣ, ಇಲ್ಲಿನ ಒಂದು ಡ್ರೈನೇಜನ್ನು ಕೂಡ ಇವರಿಗೆ ಕ್ಲೀನ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನೀವು ಈ ಭಾಗದಲ್ಲಿ ಗಮನಿಸಬಹುದು, ಡ್ರೈನೇಜ್ನ ನೀರೇನಿದೆ ಅದು ಇಲ್ಲಿ ರಸ್ತೆಗೆ ಬರ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಅವರು ತೋರಿಸ್ತಾ ಹೋಗ್ತಾರೆ. ಯಾವ ರೀತಿಯಲ್ಲಿ ಹಾಗಾದ್ರೆ ನೀರು ಬರ್ತಾ ಇದೆ ಅನ್ನೋದನ್ನ ನೀವು ಗಮನಿಸಿದ್ರೆ ಇಲ್ಲಿನ ಒಂದು ಪರಿಸ್ಥಿತಿ ಏನು ಅನ್ನೋದು ಅರ್ಥವಾಗುತ್ತೆ. ಇದು KR ಮಾರ್ಕೆಟ್, ಇಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ, ಅದೇ ರೀತಿಯಲ್ಲಿ ವಾಹನಗಳು ಕೂಡ ಸಂಚಾರವನ್ನು ಮಾಡ್ತಾ ಹೋಗುತ್ತೆ. ಈ ಸಂದರ್ಭದಲ್ಲೇ ಈ ರೀತಿಯ ಸಮಸ್ಯೆಗಳು ಆಗ್ತಾ ಹೋದ್ರೆ ಜನಸಾಮಾನ್ಯರು ಹಾಗಾದ್ರೆ ಎಲ್ಲಿ ನಡೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಸಮಸ್ಯೆ. ಇನ್ನೊಂದು ಕಡೆಯಲ್ಲಿ ವಾಹನ ಸವಾರಿಗೆ ಮಳೆ ಬಂದಾಗಲೆಲ್ಲ ಕೂಡ ನಾವು ವಾಹನವನ್ನು ಗ್ಯಾರೇಜ್ಗೆ ತೆಗೆದುಕೊಂಡು ಹೋಗಬೇಕು, ಅಲ್ಲಿ ಮತ್ತೆ ದುಡ್ಡನ್ನು ಹಾಕಬೇಕು, ಸುಮ್ಮನೆ ವೇಸ್ಟ್ ಅಲ್ವಾ ಅನ್ನುವಂಥ ಒಂದು ಮಾತು ಕೂಡ ಕೇಳಿಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ರೆ ಈ ರೀತಿಯ ಒಂದು ಸಮಸ್ಯೆ ಉಂಟಾಗೋದಿಲ್ಲ. ಯಾವಾಗಲೂ ಕೂಡ ಮಳೆ ಬಂದ ನಂತರದಲ್ಲಿ ಎಚ್ಚೆತ್ತುಕೊಳ್ಳುವಂಥ ಅಧಿಕಾರಿಗಳು ಮಳೆ ಬರೋದಕ್ಕಿಂತ ಮುಂಚೆಯೇ ಎಚ್ಚೆತ್ತುಕೊಂಡ್ರೆ ಬೆಂಗಳೂರಿನಲ್ಲಿರುವಂಥವರು ವಾಹನ ಸವಾರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಹಾಗೆ ಬೆಂಗಳೂರಿನ ಜನತೆಗೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದರೆ ಅಧಿಕಾರಿಗಳು ಈ ರೀತಿಯ ಒಂದು ಕೆಲಸಕ್ಕೆ ಯಾವಾಗಲೂ ಕೂಡ ಮುಂದಾಗೋದಿಲ್ಲ. ಯಾವಾಗಲೂ ಕೂಡ ಮಳೆ ಬಂದ ನಂತರದಲ್ಲಿಯೇ ಅವರು ಎಚ್ಚೆತ್ತುಕೊಳ್ಳುವಂಥದ್ದು, ಅನಂತರದಲ್ಲಿ ಡ್ರೈನೇಜ್ ಕ್ಲೀನ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಈಗಾಗಲೇ ಬೆಂಗಳೂರಿನ ಸಾಕಷ್ಟು ಡ್ರೈನೇಜ್ಗಳು ಬ್ಲಾಕ್ ಆಗಿದೆ, ಅದನ್ನು ಕೂಡ ಕ್ಲೀನ್ ಮಾಡುವಂಥ ಒಂದು ಕೆಲಸ ಏನಿದೆ ಅದು ಆಗ್ತಾ ಇಲ್ಲ. ಇದೇ ರೀತಿಯಲ್ಲಿ ಮುಂದುವರಿತಾ ಹೋದ್ರೆ, ಮಳೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ಸಾಕಷ್ಟು ಸಮಸ್ಯೆಯನ್ನ ಬೆಂಗಳೂರಿಗರು ಎದುರಿಸಬೇಕಾಗುತ್ತೆ. ಆದರೆ ಅಧಿಕಾರಿಗಳಿಗೆ ಮಾತ್ರ ಇದ್ಯಾವುದು ಕೂಡ ಕಾಣೋದಿಲ್ಲ ಅಂತಾನೆ ಹೇಳ್ಬೋದು. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ. ಇವತ್ತಿನ ಒಂದು ಮಳೆಗೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ, ರಸ್ತೆ ಮೇಲೆಲ್ಲ ನೀರು ನಿಂತಿದೆ, ಅಂಡರ್ ಪಾಸ್ಗಳಲ್ಲೂ ಕೂಡ ನೀರು ನಿಂತಿರುವಂಥದ್ದು. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನ ಕ್ಲಿಯರ್ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಆಗ್ರಹ ಕೂಡ ಹೌದು. ರಾಹುಲ್. ರೈಟ್ ಪ್ರಜ್ವಲ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ಇನ್ನು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಈಗ ಸತತವಾಗಿ ಸುರಿದಂತಹ ಮಳೆಯಿಂದಾಗಿ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನು. ಜಲಪಾತನೋ, ಕೆರೆನೋ, ನದಿನೋ ಅಥವಾ ನಮ್ಮ ಬೆಂಗಳೂರಿನ ರಸ್ತೆಗಳೇನಾಯಿತು ಅನ್ನೋ ರೀತಿ ಆ ಮಟ್ಟಿಗೆ ಒಂದು ರೀತಿ ಆಶ್ಚರ್ಯವನ್ನು ಉಂಟು ಮಾಡುವಂತಹ ಪರಿಸ್ಥಿತಿಯಲ್ಲಿ, ದುಸ್ಥಿತಿಯಲ್ಲಿ ಇನ್ಫ್ಯಾಕ್ಟ್ ನಮ್ಮ ಬೆಂಗಳೂರಿನ ರಸ್ತೆಗಳಿಗೆ ಇರೋದು. ನಾಯಂಡಹಳ್ಳಿ ಇರ್ಬೋದು, ಆಡುಗೋಡಿ, ಅಗರ, ನಾಗವಾರ, KR ಮಾರ್ಕೆಟ್ ಹಾಗೂ ವೈಯಾಲಿಕಾವಲ್, ಈ ಎಲ್ಲ ಕಡೆಗಳಲ್ಲಿ ನಾವು ರಸ್ತೆ ಮೇಲೆ ನಿಂತಿರುವಂಥ ನೀರುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಆದರೆ ತಗ್ಗು ಪ್ರದೇಶಗಳ ಒಂದು ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕೆಂದರೆ ಅಕಸ್ಮಾತ್ ಏನಾದರೂ ನೀರು ನುಗ್ಗಿದ್ರೆ ಆ ಮನೇಲಿರುವಂಥ ಎಲ್ರಿಗೂ ಕೂಡ ಇವತ್ತು ಜಾಗರಣೆನೇ, ನೀರನ್ನ ಹೊರ ಹಾಕೋದ್ರಲ್ಲೇ ಅವರ ಇಡೀ ರಾತ್ರಿ ಕಳೆದು ಹೋಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಮಳೆ ಬಂದ ಮೇಲೆ ಈ ಥರ ಸಮಸ್ಯೆಗಳಾದ ಮೇಲೆ ಅಧಿಕಾರಿಗಳು ಅಖಾಡಕ್ಕೆ ಇಳಿಯೋದಕ್ಕಿಂತ ಮುಂಚಿತವಾಗೇ ಒಂದು ರೀತಿ ಸುಸಜ್ಜಿತವಾಗಿ ರಸ್ತೆಗಳನ್ನ ಸರಿಪಡಿಸಿ ಡ್ರೈನೇಜನ್ನು ಕ್ಲಿಯರ್ ಮಾಡಿ ಈ ಮಳೆ ನೀರಿದೆ ಒಂದು ಸ್ಟಾಮ್ ವಾಟರ್ ಅದು ಸಲೀಸಾಗಿ ಹರಿಯುವಂಥ ಒಂದು ಪರಿಸ್ಥಿತಿಯನ್ನು ಅಥವಾ ವ್ಯವಸ್ಥೆಯನ್ನು ಮುಂಚಿತವಾಗಿ ಯಾಕೆ ಅಧಿಕಾರಿಗಳು ಮಾಡಲ್ಲ? ಈಗ ನಾವು ಹೇಳಿದ ಮೇಲೆ ಅಥವಾ ಜನಗಳು ಕಂಪ್ಲೇಂಟ್ ಕೊಟ್ಟ ಮೇಲೆ ಕೂಡ ಅವರು ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂಥದ್ದು ಇರ್ಬೋದು ಅಥವಾ ಪರಿಹಾರ ಕಂಡುಕೊಡುವಂಥ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮುಂಚಿತವಾಗೇ ಮಾಡಿದ್ರೆ ಇದೆಲ್ಲವೂ ಕೂಡ ತಡೆಗಟ್ಟಬಹುದು ಅನ್ನುವಂಥದ್ದು ಬೆಂಗಳೂರಿನ ಇನ್ಫ್ಯಾಕ್ಟ್ ಬ್ರ್ಯಾಂಡ್ ಬೆಂಗಳೂರಿನ ಸಾರ್ವಜನಿಕರ ಮಾತಾಗಿದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.